ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಮನೆಯ ಗೃಹ ಪ್ರವೇಶ. ಸೊ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲ, ಅದ್ರ ಲಾಸ್ಟ್ ವ್ಲಾಗಲ್ಲ, ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದ್ದೆ ಮನೆ ಖಾಲಿ ಮಾಡ್ತಾಯಿದ್ದೀವಿ, ಬೇರೆ ಮನೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸೊ ನಾವು ಒಂದು ಮನೇನ ತಗೊಂಡ್ವಿ. ಆ ತೊಗೊಂಡಿದ್ದ ವ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ. ಹಾಗೆಯೇ ರಿಜಿಸ್ಟರು ಕೂಡ ಆಯಿತು. ರಿಜಿಸ್ಟರ್ ವ್ಲಾಗ್ನ ನಾನು ಮಾಡಿದೆ, ಬಟ್ ಅದು ಯಾಕೋ ಗೊತ್ತಿಲ್ಲ, ಅಪ್ಲೋಡೇ ಆಗ್ತಿಲ್ಲ. ಯೂಟ್ಯೂಬ್ ಚಾನಲಲ್ಲಿ ಏನೋ ಟರ್ಮ್ ಆ್ಯಂಡ್ ಪಾಲಿಸಿ ಅಂತ ಏನೋ ಬರ್ತಿದೆ. ಸೊ ಅದು ತುಂಬಾ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗುತ್ತೆ, ಡಿಲೀಟ್ ಮಾಡಬೇಕು ಅಥವಾ ಚೆನ್ನಾಗಿತ್ತು ವ್ಲಾಗು, ನಾನು ಅದನ್ನ ಯಾಕೋ ತೊಗೋತಾ ಇಲ್ಲ ಯೂಟ್ಯೂಬ್ ಚಾನಲವರು. ಅದಕ್ಕೋಸ್ಕರ ಡೈರೆಕ್ಟು ಹೀಗೆ ಗೃಹ ಪ್ರವೇಶದ ವ್ಲಾಗ್ನೇ ಹಾಕ್ತಾ ಇದ್ದೀನಿ. ಇವತ್ತಲ್ಲ ಗೃಹ ಪ್ರವೇಶ, ನಾಳೆ ಗೃಹ ಪ್ರವೇಶ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲರೂ ಬರ್ತಾರೆ, ನನ್ನ ಫ್ರೆಂಡ್ಸ್, ಹಾಗೆಯೇ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ತಾರೆ ಇವತ್ತು ನಮ್ಮ ಮನೆ ತೋರಿಸ್ತೀನಿ ಹೇಗಿದೆ ಅಂತ. ಹಾಗೆಯೇ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಇವತ್ತು ಏನು ಅಡುಗೆ ತಯಾರಿ ಅಥವಾ ಎಲ್ಲ ತಯಾರಿ ಕೂಡ ಇವತ್ತೇ ಚಪ್ರ ಎಲ್ಲ ಹಾಕ್ತೀವಿ. ಸೊ ನಾವೇನು ಟೆರೆಸ್ ಮನೆ ಏನು ತೊಗೊಂಡಿಲ್ಲ, ಒಂದು ಕಂಬದ ಮನೆ ತೊಗೊಂಡಿದ್ದೀವಿ. ಸೊ ಸಾಕಲ್ವಾ ಅಂತ ಹೇಳ್ಬಿಟ್ಟು ಹೇಗಿರುತ್ತೆ ನನ್ನ ವ್ಲಾಗ್ ಅಂತ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊನ್ನೆ ಎಲ್ಲ ಮನೆ ಶಿಫ್ಟಿಂಗೇ ಆಯಿತು. ಸೊ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇವತ್ತಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಅಂತ ಹೀಗೆ ಕೊನೆವರೆಗೂ ನೋಡಿ. ಇದು ಭಾಗ 1 ವಿಡಿಯೋ ಆಗಿರುತ್ತೆ. ನಾಳೆ ಗೃಹ ಪ್ರವೇಶದ ಭಾಗ 2 ಹಾಕ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ನನ್ನ ಅಂತ. ಚಪ್ರ ಹಾಕೋಕ್ಕೆ ಎಲ್ಲ ರೆಡಿ ಆಗಿದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲ ತೊಳೆದು ಬೆಳಗ್ಗೆ ಇಟ್ಟಿದ್ದೀವಿ. ಅಡುಗೆಗೆ ಏನು ಬೇಕು, ಹೊಸ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಇದ್ದಿದ್ದ ಮನೆಗೆ ಇವಾಗ ಬಂದಿದ್ದೀವಿ. ಏನಕ್ಕೆ ಅಂತಂದರೆ ಇರೋ ಮನೇಲಿ ದೀಪ ಹಚ್ಚಿ ಆಮೇಲೆ ಆ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಕಸ ಗುಡಿಸಿ ಎಲ್ಲ ಒರೆಸಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಬಂದ್ವಿ. ಹಾಗೆಯೇ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ಅಕ್ಕ ಪ್ಲೀಸ್ ನಿಮ್ಮ ಮನೆ ಹೋಮ್ ಟ್ಯೂರ್ ಮಾಡಿ, ಅಮ್ಮನ ಮನೆ ಹೋಮ್ ಟ್ಯೂರ್ ಮಾಡಿ ಅಂತ. ಸೊ ಇವಾಗೆಲ್ಲ ಕೆಲಸ ಮುಗಿಸಿ ಹೋಮ್ ಟ್ಯೂರ್ನ ಮಾಡ್ತೀನಿ, ಬನ್ನಿ ನೋಡೋಣ. ಕ್ಲೀನಿಂಗ್ ಎಲ್ಲ ಮುಗೀತು, ಇವಾಗ ಹೋಮ್ ಟ್ಯೂರ್ ಮಾಡೋಣ ಬನ್ನಿ ಹೇಗಿದೆ ನಮ್ಮ ಮನೆ ಅಂತ. ಸೊ ಹುಚ್ಚಿ ಥರ ಇದ್ದೀನಿ ನಾನಂತೂ, ಹುಚ್ಚಿ ಥರ ಏನು ಹುಚ್ಚಿನೇ ಆಗ್ಬಿಟ್ಟಿದ್ದೀನಿ. ಇವಾಗ ಬನ್ನಿ ನೋಡೋಣ. ಇದು ನಮ್ಮ ಮನೆ ಆಗಿತ್ತು ಇಷ್ಟು ದಿನ. ನೋಡಿ, ಈಗ ಸೀದಾ ಹೀಗೆ ಹೋದರೆ ರೈಟ್ ಸೈಡ್ ಕಿಚನ್. ಇದು ನೋಡಿ ಕಿಚನ್. ಇನ್ನೂ ಏನು ಖಾಲಿ ಮಾಡಿಲ್ಲ, ಇಲ್ಲೇ ಇರಲಿ. ಇನ್ನು ಲೀಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ಬಿಟ್ಟಿದ್ದೀವಿ. ಹಾಗೆ ನೋಡಿ ಬೀರುಗಳು, ಇದು ನಮ್ಮದಲ್ಲ ಬೀರು, ಇದು ಒಂದು ರೂಮು, ಬಟ್ ಇದು ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರ್ ರೂಮ್ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಕಾಟಿತ್ತು, ಆಲ್ರೆಡಿ ಖಾಲಿ ಮಾಡಿದ್ದೀವಿ. ಇದು ವಾಶ್ರೂಮ್ ನೋಡಿ, ಬಾತ್ ಆ್ಯಂಡ್ ವಾಶ್ರೂಮ್. ಇಲ್ಲಿ ಟಿ ವಿ ಇದೆ, ಹಾಗೆ ಇಲ್ಲಿ ಫ್ರಿಡ್ಜ್ ಇತ್ತು, ಎಲ್ಲ ಖಾಲಿ ಮಾಡಿದ್ದೀವಿ. ಇದು ರೂಮ್, ಇಲ್ಲೊಂದು ಕಬೋರ್ಡ್ ಇದೆ, ಇಲ್ಲಿ ಮಂಚ ಇತ್ತು, ಇಲ್ಲೂ ಖಾಲಿ ಮಾಡಿದ್ದೀವಿ. ಒಂದು ಫೋಟೋ ಬಿಟ್ಟು ಎಲ್ಲ ಫೋಟೋನೂ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ದೀವಿ. ಇದು ಮರ್ತ್ಕೊಂಡು ಇಲ್ಲೇ ಬಿಟ್ಟಿದ್ದೀವಿ. ಹಾಗೆ ಇದು ನಮ್ಮ ಏನಂತಾರೆ ಕಬೋರ್ಡ್ ಆಗಿತ್ತು. ಈಗೆಲ್ಲ ಖಾಲಿ ಮಾಡಬೇಕು. ಹಾಗೆಯೇ ನೋಡಿ, ಹೀಗೆ ಇಷ್ಟೇ ನಮ್ಮನೆ. ಇದು ಫುಲ್ ಹಾಲು, ಏನೇನೋ ಎಲ್ಲ ಎತ್ಕೊಂಡೋಗಿ ಇಷ್ಟು ಬಿಟ್ಟಿದ್ದೀವಿ ಇಲ್ಲಿ. ಇಷ್ಟು ಫುಲ್ ಹಾಲ್ ಆಗಿರುತ್ತೆ ಇದು ನೋಡಿ. ಇದು ಸೀಟಿನ ಮನೆ. ನೆಕ್ಸ್ಟು ಹೋಗ್ತಿರೋ ಮನೇನ ಹೋಮ್ ಟ್ಯೂರ್ ಮಾಡ್ತೀನಿ ಆದಷ್ಟು ಬೇಗ, ನಾಳೆನೋ ಇವತ್ತೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ನೋಡಿ ನಮ್ಮ ಕಿಚನ್ ಇದು. ಹಾಲ್ ಇದು ಫುಲ್, ಈ ಕಡೆಯಿಂದ ನೋಡಿದ್ರೆ ಹಾಲು, ಆ ಕಡೆ ರೂಮ್, ಆ ಕಡೆ ವಾಶ್ರೂಮ್, ಈ ಕಡೆ ಒಂದು ಸ್ಟೋರ್ ರೂಮ್ ಥರ ಇಲ್ಲಿ ರೂಮ್. ಟೋಟಲ್ 2 ರೂಮು, 1 ವಾಶ್ರೂಮ್, 1 ಕಿಚನ್. ಇದು ಔಟ್ಸೈಡು. ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ. ಸಾರಿ ಲೇಟಾಗಿ ಹೋಮ್ ಟ್ಯೂರ್ನ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಬ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ ಹಾಕೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ನ ಫ್ರೆಂಡ್ ಕೂಡ ಬಂದ್ಲು. ಫೈನಲಾಗಿ ಇವಳು ಬಂದ್ಲು. ಸೊ ಇವಳು ಉಳ್ಕೊಂಡ್ಲು, ಇವರೆಲ್ಲ ಹೋಗ್ತಾ ಇದ್ದಾರೆ. ಬಾಯ್. ನೋಡಿ ಇವಳ ಹಸ್ಬೆಂಡ್ ಬ್ಲ್ಯಾಕ್ ಕಲರ್ ಶರ್ಟ್. ಈ ಕಡೆ ತಿರುಗ್ತೀರಾ ಸ್ವಲ್ಪ, ಬ್ಲ್ಯಾಕ್ ಕಲರ್ ಶರ್ಟ್, ಇವರೇ ಇವ್ರ ಹಸ್ಬೆಂಡ್.
ಇವರು ಇವ್ರ ಬ್ರದರ್, ಅವ್ರ ಬ್ರದರ್, ಸ್ಮಾಲ್ ಬ್ರದರ್. ಬೇಜಾರಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಯಾರು ಮಾಡಿ ತೋರಿಸು ಒಂದ್ಸಲ, ಆಮೇಲೆ ನಾನು ಮಾಡ್ತೀನಿ. ಬಾಯ್, ಹಿಂಗ್ ಹೋಗ್ತೀರಾ? ಹಿಂಗೋ ಗೊತ್ತು ತಾನೇ. ಬಾಯ್ 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 ಬಾಯ್. ಇವಾಗ ಇವರು ಹೊರಟ್ರು, ಸೊ ಇವಳು ಉಳ್ಕೊಂಡ್ಲು. ಇವಾಗ ನಮ್ಮ ಹಸ್ಬೆಂಡ್ ಬರ್ತಾರೆ. ಬನ್ನಿ, ಹೇಳಿದ್ವಿ, ಮಾಡಿದೆ ಅದನ್ನ, ಗೊತ್ತಾ? ಅದನ್ನೆಲ್ಲ ಜಾಸ್ತಿ ಕಾಮಿಡಿ ತೆಗ್ದು ಹಾಕಿದ್ರೆ ಐ ಸಿ. ನಿಮ್ಮಿಂದ, ನಿಮ್ಮ ದೊಡ್ಡವರಿಂದ ನಮಗೆ ದಯೆ ತೋರ್ಬೇಕು. ನಮಸ್ಕಾರ. ಬನ್ನಿ. ಏನ್ ಗೊತ್ತಾ, ನೆಲಮಂಗಲ ದಿನ ಬಂದಿದ್ದೀನಿ, ಎಲ್ಲರೂ ಬಂದ್ರು. ಏ ನಮ್ ಕೆಂಚು ಬಂದ. ನಾನು ಏನ್ ಮಾಡ್ಲಪ್ಪ, ನಾನು ಹೇಳಿಲ್ಲ ಕೂತ್ಕೊಂಡು. ಇಲ್ಲ, ಅವಳು ನಿಮ್ ತಂಗಿ ಬೈಕಲ್ಲಿ ಬತ್ತವಳೆ. ಯಾರ ಜೊತೆ? ಇವಾಗ ಬಂದ್ರಾ? ನಮ್ಮ ಅತ್ತೆ ನಮ್ಮ ಮಾವನು ಬಂದ್ರು. ಅದ್ಗೆ ಪ್ರಿಯಾ ಇವಾಗ ಬಂದ್ರಾ? ಅಣ್ಣ ಇವಾಗ ಬಂದ್ರಾ? ಬನ್ನಿ ಒಳಗೆ. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಚಪ್ರ ಹಾಕ್ತಾ ಇದ್ದಾರೆ, ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇವಾಗ ತಿನ್ನೋದಕ್ಕೆ. ನೋಡಿ, ನಮ್ಮ ಸರೋಜಿ ಹೂ ಕಟ್ತಾ ಇದ್ದಾರೆ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ನನ್ನ ಮಗಳು ಆಗಲೇ ತಗೋತಾ ಇದ್ದಾಳೆ. ಅಡುಗೆ ಎಲ್ಲ ಮುಗಿತಾತೆ. ನೀರು ಇವಳಿಗೆ. ಇದೆಲ್ಲಿ ಮಾಡ್ಕೋದು ಅತ್ತೆ? ಆ ಬಾಟ್ಲಿಗೆ ಬಿಟ್ಬಿಡಿ, ಸೇಫು. ಒಂದ್ಸತಿ ಬಿದ್ದೋದ್ರೆ ಗೋವಿಂದ. ಚಪ್ರ ಎಲ್ಲ ರೆಡಿ ಆಗಿದೆ. ಹಾ ಹಾ, ಈ ಥರ ರೆಡಿ ಆಗಿದೆ. ಬಂದೇ ಇರಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಊಟಕ್ಕೆ ಕುತ್ಕೊಂಡ್ರಿ. ಇವಾಗ ಊಟಕ್ಕೆ ಮಾಡ್ಬೇಕು. ಊಟ ಮಾತ್ರ ಬಡಿಸ್ತಾ ಇಲ್ಲ, ಬರೀ ಖಾಲಿ ಇಲ್ಲ ಇಟ್ಬಿಟ್ಟು ಊಟ ಲೇ ಬಾರೆ ಉಣ್ಣಕ್ಕಿಕ್ಕು. ನನಗೆ ಬಾ ಉಣ್ಣು ಬಾ ಅಂತ ನಮ್ ಬಾಸ್ ಮೂವಿಲಿ ನಾವು ಉಣ್ತೀವಿ, ಬಾ ಉಣ್ಣಕ್ಕಿಕ್ಕು. ಉಂಡ್ರಾ ನೀವು? ಬಾರೆ ಉಣ್ಣಕ್ಕಿಕ್ಕು ಬಾ. ಇವಳ್ದಾಯ್ತು ಆಗ್ಲೇ ಉಂಡ್ರು. ನಾನು ತಂದ್ಕೊಟ್ಟಿದ್ದ ಉಂಡ್ರು. ಏ ಬಾರೆ ಉಗಿತವ್ರೆ. ಮತ್ತೆ ಇದೀವಿ ಕಣಪ್ಪ ಉಣ್ಣಕ್ಕೆ. ಆತೆ ಅತ್ತೆ, ಹ್ಞೂ ಅತ್ತೆ 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 ಆಯ್ತು. ಅನ್ನ ಬೇಜಾರು. ನಮ್ಮ ಹುಡುಗಿಗೆ ಅನ್ನ ಎತ್ಕೊಳಕ್ಕೆ ಬತ್ತ. ಸೊ ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ. ಬಾಯ್ಸ್ ಗರ್ಲ್ಸ್ದೆಲ್ಲ ಆಯ್ತು. ಏನು ಏನೋ ಮೊಸರು ಇಲ್ಲ, ಮೊಸರು ಇಲ್ಲ ಕಣೋ. ಇವಾಗ ನಮ್ಮ ಅಣ್ಣ ನಮ್ಮ ಮಾವನ ಮಗ ಇಬ್ರು ಬಂದ್ರು, ಅದಕ್ಕೋಸ್ಕರ ಅವರಿಗೆ ತರಕಾರಿ ಕಟ್ ಮಾಡೋದನ್ನ ಕೊಟ್ಟಿದ್ದಾರೆ. ಎಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಏನು ಅಕ್ಕ? ನಮ್ಮ ಅಣ್ಣ ಬಂದ, ತರಕಾರಿ ಹಚ್ತಾ ಇದ್ದಾನೆ. ನಮ್ಮ ಮಾವನ ಮಗ ಬಂದ, ತರಕಾರಿ ಹಚ್ತಾ ಇದ್ದಾನೆ. ಕಾಣಿಸ್ತಾ ಬಿಡು ನಿಮ್ಗೆ ಎಲ್ಲರೂ. ನೀವೇನಂದೆ? ನಾನು ತರಕಾರಿ ಹಚ್ಚಕ್ ಬಂದ್ರು. ಹ್ಞೂ
ಹಾ ಎಲ್ಲ ಮಲ್ಕೊಂಡ್ರು. ಮನೆಗೆ ವ್ಲಾಗ್ನ ಎಂಡ್ ಮಾಡೋಣ, ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಬಾಯ್ ಬಾಯ್, ಗುಡ್ ನೈಟ್.